ಇಲ್ಲಿ ಅಪರಾಧಿ ಬದುಕ್ತಾನೆ, ಬಟ್ ಏನೂ ಅಪರಾಧ ಮಾಡದೇ ಇರುವಂತಹ ಒಂದು ಹುಡುಗಿ ಸಾಯ್ತಾಳೆ. ಅದರ ಜೊತೆ ಸತ್ಯ ಕೂಡ ಸತ್ತು ಹೋಗುತ್ತೆ. ಅವಳಿಗೆ 19 ವರ್ಷ ಆಗಿತ್ತು. ಆಗ ತಾನೇ ಜೀವನ ಶುರುವಾಗಿತ್ತು. ಅವಳಿಗೆ ಸಿಕ್ಕಿದ್ದು ಡಿಗ್ರಿ ಅಲ್ಲ, ಸಾವು. ಕಾಲೇಜಿನ ಒಳಗೆ ಹಾಸ್ಟೆಲ್ ರೂಮಿನಲ್ಲಿ ಒಂದು ಹುಡುಗಿ ಸತ್ತು ಬಿದ್ದಿರ್ತಾಳೆ. ಬಟ್ ಅವಳು ಸತ್ತು ಬಿದ್ದಿದ್ದಂತಹ ಟೈಮಲ್ಲಿ CCTV ಫುಟೇಜ್ ಕೂಡ ಕಾಣೆಯಾಗುತ್ತೆ. ಪೊಲೀಸರು ಒಂದೇ ಪದ ಹೇಳಿದ್ದು, ಇದು ಆತ್ಮಹತ್ಯೆ ಅಂತ. ಬಟ್ ನಾನು ಕೇಳ್ತೀನಿ, ಇದೇನಾದರೂ ಆತ್ಮಹತ್ಯೆನೇ ಆಗಿದ್ರೆ ಆ ಹುಡುಗಿ ಸತ್ತಂತಹ ಟೈಮಲ್ಲಿ ರೆಕಾರ್ಡ್ ಆಗಿದ್ದಂತಹ CCTV ಫುಟೇಜ್ ಏನಾಯಿತು? ಅದು ಏನಕ್ಕೆ ಕಾಣೆಯಾಯಿತು? ಸತ್ಯಕ್ಕೆ ಕಣ್ಣು ಬೇಕು. ಆ ಕಣ್ಣೇ CCTV ಫುಟೇಜ್. ಆ CCTV ಫುಟೇಜ್ ಅದನ್ನೇ ಕಾಣೆ ಆದರೆ ನಮಗೆ ಸತ್ಯ ಹೇಗೆ ಗೊತ್ತಾಗಬೇಕು? ಒಂದು ಹುಡುಗಿ ಸಾಯ್ತಾಳೆ, ಆ ರೆಕಾರ್ಡಿಂಗ್ ಕೂಡ ಕಾಣೆ ಆಗುತ್ತೆ. ಅವಳ ಕೇಸ್ ಕೂಡ ಬೇಗನೆ ಕ್ಲಿಯರ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ಇದೆಲ್ಲ ಕೋಇನ್ಸಿಡೆನ್ಸಾ ಅಥವಾ ಕನ್ವಿನಿಯನ್ಸಾ? ನಾನು ಆರೋಪ ಮಾಡ್ತಾ ಇಲ್ಲ, ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. CCTV ಫುಟೇಜ್ ಏನಕ್ಕೆ ಸಿಗಲಿಲ್ಲ? ತನಿಖೆ ಏನಕ್ಕೆ ಕರೆಕ್ಟಾಗಿ ಕ್ಲೋಸ್ ಆಗಲಿಲ್ಲ? ಅವರ ಮನೆಗೆ ಏನಕ್ಕೆ ಕರೆಕ್ಟಾಗಿ ಉತ್ತರ ಸಿಗಲಿಲ್ಲ? ಇದು ಆತ್ಮಹತ್ಯೆನಾ ಅಥವಾ ಮೌನದೊಳಗೆ ಹೂತು ಹೋದ ಸತ್ಯನಾ? ಪ್ರಶ್ನೆ ಕೇಳೋದು ತಪ್ಪಲ್ಲ, ಬಟ್ ಮೌನವಾಗಿರೋದು ಅದಕ್ಕಿಂತ ದೊಡ್ಡ ತಪ್ಪು. ಈಗ ನಾವು ಪ್ರಶ್ನೆ ಮಾಡಲೇಬೇಕಾಗಿದೆ. ಈ ಕಂಪ್ಲೀಟ್ ವಿಡಿಯೋ ಯೂಟ್ಯೂಬ್ ಚಾನಲಲ್ಲಿ ಅವೈಲಬಲ್ ಇದೆ. ಪ್ರೊಫೈಲಲ್ಲಿ ಯೂಟ್ಯೂಬ್ ಚಾನಲ್ ಲಿಂಕ್ ಇದೆ. ಫುಲ್ ವಿಡಿಯೋನ ವಾಚ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು.